ಹೆಲೋ ಎವ್ರಿವನ್, ಇಟ್ಸ್ ಮೀ ನವಿ. ನಾವು ಇವತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಕಲಿತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಲಡ್ ಬಗ್ಗೆ ಕಲ್ತಿದ್ದೀವಿ. ಇವಾಗ ಬ್ಲಡ್ ವೆಸಲ್ಸ್ ಬಗ್ಗೆ ಕಲಿತಾ ಇದ್ದೀವಿ. ನಮಗೆ ಇಲ್ಲಿ ಬ್ಲಡ್ ವೆಸಲ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಹತ್ರ ಹಾರ್ಟ್ ಇದೆ, ಬ್ಲಡ್ ಇದೆ, ಬಟ್ ಅದನ್ನ ಕ್ಯಾರಿ ಮಾಡೋಕೆ ನಮಗೆ ಯಾವುದೋ ಒಂದು ಪೈಪ್ ಲೈನ್ ತರ ಒಂದು ಬೇಕಾಗಿದೆ. ಸೊ ಅಲ್ಲಿ ನಾವು ಬ್ಲಡ್ ವೆಸಲ್ಸ್ ನ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಬ್ಲಡ್ ವೆಸಲ್ಸ್ ಅಲ್ಲಿ 3 ಟೈಪ್: ಆರ್ಟರೀಸ್, ವೇನ್ಸ್ ಮತ್ತೆ ಕ್ಯಾಪಿಲರೀಸ್. ಸೊ ಇದನ್ನ ನಾನು ಯಾಕೆ ರೆಡ್ ಕಲರ್ ಬರ್ದಿದ್ದೀನಿ, ಯಾಕೆ ನಾನು ಬ್ಲೂ ಕಲರ್ ಬರ್ದಿದ್ದೀನಿ ಅಂದ್ರೆ, ಸೊ ರೆಡ್ ಇಂಡಿಕೇಟ್ಸ್ ಆಕ್ಸಿಜನೇಟೆಡ್ ಅಥವಾ ಪ್ಯೂರ್ ಬ್ಲಡ್, ಬ್ಲೂ ಇಂಡಿಕೇಟ್ಸ್ ಇಂಪ್ಯೂರ್ ಬ್ಲಡ್ ಅಂತ. ಸೊ ನಾವು ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ನ ಕಲಿತ್ರೆ ನೀವು ಈಸಿಯಾಗಿ ಆರ್ಟರೀಸ್ ಬಗ್ಗೆ ಮತ್ತೆ ವೇನ್ಸ್ ಬಗ್ಗೆ ಕಲಿತಾ ಹೋಗ್ಬೋದು. ಸೊ ನಾನು ಕ್ಯಾಪಿಲರೀಸ್ ನ ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಡೈರೆಕ್ಷನ್ ಅಂತ ಕೇಳಿದೆ. ಸೊ ಇಲ್ಲಿ ಬ್ಲಡ್ ಯಾವ್ದು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಪ್ಯೂರ್ ಬ್ಲಡ್ ನಮ್ಗೆ ಗೊತ್ತು. ಸೊ ಫಾರ್ ಎಕ್ಸಾಂಪಲ್ ಹಾರ್ಟ್ ಇದೆ ಅಂತ ಹೇಳಿದ್ರೆ, ಸೊ ಪ್ಯೂರ್ ಬ್ಲಡ್ ಹಾರ್ಟ್ ಇಂದ ಪಾಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಆಕ್ಸಿಜನೇಟೆಡ್ ಬ್ಲಡ್. ಸೊ ಹಂಗಾದ್ರೆ ಇದು ಹಾರ್ಟ್ ಟು ಪಾರ್ಟ್ ಆಫ್ ಬಾಡಿ, ಹಾರ್ಟ್ ಇಂದ ಅದರ್ ಪಾರ್ಟ್ ಆಫ್ ಬಾಡಿಗೆ ಹೋಗುತ್ತೆ. ಸೊ ಹಂಗಾಗಿ ನಾನು ಡೈರೆಕ್ಷನ್ ಬಂದ್ಬಿಟ್ಟು ಹಾರ್ಟ್ ಟು ಬಾಡಿ. ಸೊ ಹಂಗಾದ್ರೆ ವೇನ್ ಇಲ್ಲಿ, ಸೊ ಎಲ್ಲ ಬಾಡಿ ಪಾರ್ಟ್ ಅಲ್ಲಿ ಸಿಕ್ಕಿದಂತ ಇಂಪ್ಯೂರಿಟೀಸ್ ನ ಇದೇನ್ ಮಾಡುತ್ತೆ, ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹಾರ್ಟಿಗೆ ರಿಟರ್ನ್ ಕೊಡುತ್ತೆ. ಇಂಪ್ಯೂರ್ ಬ್ಲಡ್ ನ ನಾವು ಡಿಆಕ್ಸಿಜನೇಟೆಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಚ್ ಅಂತ ಹೇಳ್ತೀವಿ. ಅದನ್ನ ನಾವು ಡಿಆಕ್ಸಿಜನೇಟೆಡ್ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಬಾಡಿ ಟು ಹಾರ್ಟ್. ಸೊ ಬ್ಲಡ್ ಬಾಡಿಯಿಂದ ಹಾರ್ಟ್ ಕಡೆಗೆ ಮೂವ್ ಆಗ್ತಾ ಇದೆ, ಅದು ಇಂಪ್ಯೂರ್ ಬ್ಲಡ್. ಇಲ್ಲಿ ನೇಚರ್ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತು ಆರ್ಟರೀಸ್ ಅಲ್ಲಿ ಯಾವಾಗ್ಲೂ ಫ್ರೆಶ್ ಅಥವಾ ಆಕ್ಸಿಜನೇಟೆಡ್ ಬ್ಲಡ್ ಮೂವ್ ಆಗುತ್ತೆ, ಆಕ್ಸಿಜನ್ ರಿಚ್. ಇದು ಡಿಆಕ್ಸಿಜನೇಟೆಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಫ್ಲೋ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವಾಗ್ಲೂ ಹೈ ಪ್ರೆಷರ್ ಅಲ್ಲಿ ಬ್ಲಡ್ ಮೂವ್ ಆಗುತ್ತೆ. ಸೊ ಇದರಲ್ಲಿ ಪ್ರೆಷರ್ ಲೆಸ್ ಇರುತ್ತೆ ವೇನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ವಾಲ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ವಾಲ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಥಿಕ್ ವಾಲ್. ಸೊ ವಾಲ್ ಯಾವತ್ತು ಇದರಲ್ಲಿ ಥಿಕ್ ಆಗಿರುತ್ತೆ. ಇದರಲ್ಲಿ ವಾಲ್ ಥಿನ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಾಲ್ವ್ಸ್ ಇದರಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಇದರಲ್ಲಿ ವಾಲ್ವ್ಸ್ ಪ್ರೆಸೆಂಟ್ ಇರುತ್ತೆ. ಈ ತರ ಒಂದು ವಾಲ್ವ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ, ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಬ್ಯಾಕ್ ಸೈಡ್ ಗೆ ಅದು ರಿಟರ್ನ್ ಫ್ಲೋ ಆಗಬಾರ್ದು. ಇದರ ಡೈರೆಕ್ಷನ್ ಯಾವತ್ತು ಯೂನಿ ಡೈರೆಕ್ಷನ್ ಆಗಿರ್ಬೇಕು. ಹಾಗಾಗಿ ವಾಲ್ವ್ಸ್ ಪ್ರೆಸೆಂಟ್. ಸೊ ನೆಕ್ಸ್ಟ್ ಪೊಸಿಷನ್ ಅಂತ ಕೇಳಿದ್ದಾರೆ. ಸೊ ಪೊಸಿಷನ್ ಇಲ್ಲಿ ಡೀಪ್ಲಿ ಪ್ರೆಸೆಂಟ್. ಈ ಆರ್ಟರೀಸ್ ಏನಾಗಿರುತ್ತೆ, ನಮ್ಮ ಬಾಡಿಯ ಡೀಪ್ ಆಗಿ ಪ್ಲೇಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಹಾಗಾಗಿ ನಮಗೆ ಡೀಪ್ ಇಂಜುರೀಸ್ ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ವೇನ್ಸ್ ಬಂದ್ಬಿಟ್ಟು ಫಸ್ಟ್ ಅಥವಾ ಸೆಕೆಂಡ್ ಲೇಯರ್ ಆಫ್ ದ ಸ್ಕಿನ್ ಅಲ್ಲೇ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಹೇಳಿದೆ ಆಕ್ಸಿಜನ್ ರಿಚ್ ಅಂತ, ಇಟ್ ಈಸ್ ಕ್ಯಾರಿಂಗ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ. ಬಟ್ ಒಂದು ಎಕ್ಸೆಪ್ಷನ್ ಇದೆ. ಅದೇನಂತ ಹೇಳಿದ್ರೆ, ಪಲ್ಮನರಿ ಆರ್ಟರಿ ಅಂತ ಒಂದು ಆರ್ಟರಿ ಇದೆ. ಆರ್ಟರೀಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಅದರಲ್ಲಿ ಪಲ್ಮನರಿ ಆರ್ಟರಿ ಮಾತ್ರ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಅಂಡ್ ಇಲ್ಲಿ ಪಲ್ಮನರಿ ವೇನ್ ಅಂತ ಇದೆ. ಸೊ ಅದು ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಇದು ಡಿಫ್ರೆನ್ಸ್. ಸೊ ಇಷ್ಟು ಡಿಫ್ರೆನ್ಸ್ ಕಲ್ತ್ರೆ ನೀವು ಈಸಿಯಾಗಿ ಅದರ ಪರ್ಟಿಕ್ಯುಲರ್ ಡೀಟೇಲ್ಸ್ ಅನ್ನು ನಾವು ಡಿಸ್ಕ್ರೈಬ್ ಮಾಡಬಹುದು. ಸೊ ನೆಕ್ಸ್ಟ್ ಕೆಪಿಲರೀಸ್ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಬರ್ದಿದ್ದೀನಿ ಅಲ್ವಾ, ಇಲ್ಲಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ, ಇಲ್ಲಿಂದ ನೆಕ್ಸ್ಟ್ ಬಾಡಿಲಿ ಸಿಕ್ಕಂತ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಹಾರ್ಟ್ಗೆ ಕ್ಯಾರಿ ಮಾಡುತ್ತೆ. ಸೊ ಇದೆರಡು ಕನೆಕ್ಟ್ ಆಗೋ ಪಾರ್ಟ್ ಅಲ್ಲಿ ನಾವು ಕೆಪಿಲರೀಸ್ ಅನ್ನ ನೋಡ್ಬೋದು. ಕೆಪಿಲರೀಸ್ ಅಂತ ಹೇಳಿದ್ರೆ ಆರ್ಟರಿಗಿಂತ ವೇನ್ಗಿಂತ ತುಂಬಾ ಚಿಕ್ಕದಾಗಿರುತ್ತೆ. ಅದನ್ನ ನಾವು ಕನೆಕ್ಷನ್ ಪಾಯಿಂಟ್ ಆಫ್ ಆರ್ಟರೀಸ್ ಮತ್ತೆ ವೇನ್ಸ್ ಅಂತಾನು ಹೇಳ್ಬೋದು. ಇದೆರಡನ್ನ ಕನೆಕ್ಟ್ ಮಾಡೋ ಪ್ಲೇಸ್ ಅನ್ನ
ನಾವು ಕೆಪಿಲರೀಸ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಆರ್ಟರೀಸ್, ಇದು ವೇನ್ಸ್. ಸೊ ಇಲ್ಲಿ ಈ ಕೆಪಿಲರೀಸ್ ಕೆಲಸ ಏನಂತ ಹೇಳಿದ್ರೆ ಎಕ್ಸ್ಚೇಂಜ್ ಆಫ್ ಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ನಮ್ಗೆ ಇಲ್ಲಿವರೆಗೂ ಆಕ್ಸಿಜನ್ ಇರುತ್ತೆ ಅಥವಾ ಫುಡ್ ಇಂದ ಸಿಕ್ಕಂತ ಮಿನರಲ್ಸ್, ಪ್ರೋಟೀನ್, ಫ್ಯಾಟ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಅದು ಬಾಡಿಲಿ ಇದ್ದಂತ ಕಾರ್ಬನ್ ಡೈಆಕ್ಸೈಡ್ ನ ಈಚೆಗೆ ಪಾಸ್ ಮಾಡುತ್ತೆ, ಅಂದ್ರೆ ವೇನ್ಸ್ಗೆ ಪಾಸ್ ಮಾಡುತ್ತೆ ಫ್ರಮ್ ದ ಕೆಪಿಲರೀಸ್. ಸೊ ಹಾಗಾಗಿ ಕೆಪಿಲರಿನ ನಾನು ಬೋತ್ ಬ್ಲೂ ಅಂಡ್ ರೆಡ್ ಆಗಿ ಇಂಡಿಕೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು.